ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಯೋಜನೆಗಾಗಿ 4 ಹಳ್ಳಿಗಳ ರೈತರ ಸುಮಾರು 5,000 ಎಕರೆ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ಹೊರಡಿಸಿರತಕ್ಕಂಥ ಅಧಿಸೂಚನೆಯನ್ನ ಖಂಡಿಸಿ ಜೆಡಿಎಸ್ ತೀವ್ರ ಹೋರಾಟಕ್ಕೆ ಮುಂದಾಗಿದೆ. ಈ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜುಲೈ 30ರಿಂದ ಆಗಸ್ಟ್ 1ರವರೆಗೆ ಒಟ್ಟು 3 ದಿನಗಳ ಕಾಲ ಸುಮಾರು 38 ಕಿಲೋಮೀಟರ್ಗಳ ಬೃಹತ್ ಪಾದಯಾತ್ರೆಯನ್ನ ಜೆಡಿಎಸ್ ಹಮ್ಮಿಕೊಂಡಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಪಾದಯಾತ್ರೆಗೆ ಜುಲೈ 30ರಂದು ಬೈರಮಂಗಲ ವೃತ್ತದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಾಲನೆ ಕೊಡ್ತಾರೆ. ಜುಲೈ 31ರಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಈ ನಡಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೈರಮಂಗಲದಿಂದ ಆರಂಭವಾಗುವಂತಹ ಈ ಯಾತ್ರೆಯು ಬಿಡದಿ ವೃತ್ತ, ನೈಸ್ ಜಂಕ್ಷನ್ ಹಾಗೂ ರಾಜರಾಜೇಶ್ವರಿ ನಗರ ಕಮಾನು ಮಾರ್ಗವಾಗಿ ಆಗಸ್ಟ್ 1ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದ್ದು ಅಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸರ್ಕಾರ ಕೂಡಲೇ ಈ ಯೋಜನೆಯನ್ನು ರದ್ದುಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗುವುದು ಅಂತ ಜೆಡಿಎಸ್ ನಾಯಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಬಿಜೆಪಿ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದು ಮೈತ್ರಿ ಧರ್ಮದಡಿ ಒಟ್ಟಾಗಿ ಹೋರಾಡುವ ಕುರಿತು ಉಭಯ ಪಕ್ಷಗಳ ನಾಯಕರು ಚರ್ಚಿಸಲಿದ್ದಾರೆ ಅಂತ ಜೆಡಿಎಸ್ ಕೋರ್ ಕಮಿಟಿ ತಿಳಿಸಿದೆ. ಇದೀಗ ಚೆನ್ನಮ್ಮನವರು ನಿಧನರಾಗಿರೋ ಹಿನ್ನೆಲೆ ಈ ಒಂದು ಟೈಮ್ ಟೇಬಲ್ ಬದಲಾಗೋ ಸಾಧ್ಯತೆ ಇದೆ. ಬಿಕಾಸ್ ಆಫ್ ಆ ವಿಧಿವಿಧಾನಗಳು ಮತ್ತೆ ಕಾರ್ಯಗಳು ಬೇರೆ ಬೇರೆ ಇರೋ ಕಾರಣ ಈ ಟೈಮ್ ಟೇಬಲ್ ಚೇಂಜ್ ಆಗ್ಬೋದು. ಯಾಕಂದ್ರೆ ಈ ಕೆಲವೇ ಹೊತ್ತಲ್ಲಿ ಚೆನ್ನಮ್ಮನವರು ತೀರ್ಕೊಂಡಿದ್ದಾರೆ. ಹೀಗಾಗಿ ಇದು ಮೊದಲೇ ನಿರ್ಧಾರ ಆಗಿದ್ದು, ಘೋಷಣೆ ಮಾಡಿದ್ರು. ಹಾಗಾಗಿ ಇದರಲ್ಲಿ ಮಹತ್ವದ ಬದಲಾವಣೆ ಆಗ್ಬೋದು ಅಂತ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹಮ್ಮಿಕೊಂಡಿರತಕ್ಕಂಥ ಪಾದಯಾತ್ರೆಯ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪಾದಯಾತ್ರೆ ನಡೆಸುತ್ತಿರುವ ವಿಪಕ್ಷ ನಾಯಕರು ವೀರಾವೇಶದ ಮಾತುಗಳನ್ನು ಆಡ್ತಿದ್ದಾರೆ. ಆದ್ರೆ ಅವರು ಮಾಡುತ್ತಿರುವುದು ಹಸಿರು ಶಾಲು ಹಾಕಿಕೊಳ್ಳುವ ಪಾದಯಾತ್ರೆಯಲ್ಲ, ಬದಲಿಗೆ ತಾವು ಮಾಡಿದ ತಪ್ಪುಗಳಿಗೆ ನಡೆಸುತ್ತಿರುವ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಮಾಗಡಿ ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಈ ಇಡೀ ಯೋಜನೆ ಕುಮಾರಸ್ವಾಮಿ ಅವರ ಪಾಪದ ಕೂಸು ಅಂತ ಟೀಕಿಸಿದ ಬಾಲಕೃಷ್ಣ, ಕುಮಾರಸ್ವಾಮಿ ಅವರು ಆ ಕೂಸಿಗೆ ಕೈ ಕಾಲು ಇಲ್ಲದಂತೆ ಮಾಡಿ ಹ್ಯಾಂಡಿಕ್ಯಾಪ್ ಮಾಡಿದ್ದಾರೆ. ಇಂತಹ ಪಾಪದ ಕೂಸನ ಅನಂತರ ಬಂದ BS ಯಡಿಯೂರಪ್ಪ ಮತ್ತು DV ಸದಾನಂದ ಗೌಡರು ಎತ್ತಿ ಮುದ್ದಾಡಿದ್ರು. ಜಗದೀಶ್ ಶೆಟ್ಟರ್ ಅವರು ಕೂಡ ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ ಸಭೆ ನಡೆಸಿದ್ರು. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಇದು ನನ್ನ ಕನಸಿನ ಯೋಜನೆ ಅಂತ ಕುಮಾರಸ್ವಾಮಿ ಅವರೇ ಅದನ್ನ ಆರಂಭ ಮಾಡಿದ್ರು. ಈ ಬಗ್ಗೆ ಅವರು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಮ್ಮ ಸರ್ಕಾರ 2014ರಲ್ಲಿ ಈ ಯೋಜನೆಯ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಈ ಎಲ್ಲಾ ಪಾಪದ ಕೂಸಿನ ವೃತ್ತಾಂತದ ಬಗ್ಗೆ ಮುಂಬರುವ ಅಧಿವೇಶನದಲ್ಲಿ ಸೂಕ್ತ ಉತ್ತರ ನೀಡುತ್ತೇನೆ ಅಂತ ಬಾಲಕೃಷ್ಣ ಎಚ್ಚರಿಕೆ ಕೊಟ್ಟರು. ಇನ್ನು ಇದೇ ವೇಳೆ DLF ಟೆಂಡರ್ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೆ ನೇರ ಪ್ರಶ್ನೆ ಆಗ್ತಂತ ಶಾಸಕರು, DLF ಜಾಗತಿಕ ಟೆಂಡರ್ ನೀಡಲು ಮತ್ತು ಅನಂತರ ಆ ಟೆಂಡರ್ ಹಣವನ್ನ ವಾಪಸ್ ಕೊಡಲು ಕುಮಾರಸ್ವಾಮಿ ಅವರೇ ನೀವು ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ದೀರಿ, ಜಾಗತಿಕ ಟೆಂಡರ್ ಅನ್ನ ಯಾಕೆ ಕರೆದಿದ್ದೀರಿ ಎಂಬುದಕ್ಕೆ ಮೊದಲು ಉತ್ತರ ಕೊಡಿ ಅಂತ ಆಗ್ರಹ ಮಾಡಿದ್ರು. ಯಾಕೋ ಬಿಡದಿ ವಿಚಾರ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ಯಾಕಂದ್ರೆ ಇದು ಸರಿಸುಮಾರು 20 ವರ್ಷದ ಜರ್ನಿ, ಒದ್ದಾಟ ಒಯ್ದಾಟ, ಈ ರಾಜಕೀಯ ಆಟಗಳಲ್ಲಿ ಒದ್ದಾಡ್ತಿರೋದು ಆ ಭಾಗದ ಜನ. ಸೊ ಹಾಗಾಗಿ ಇನ್ನು ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವರು ಮೈತ್ರಿ ಪಾರ್ಟಿ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಆದಿಯಾಗಿ ಎಲ್ಲರ ವಿರುದ್ಧವೂ ಸಹ ವಾಗ್ದಾಳಿ ನಡೆಸಿದ್ದಾರೆ ಪಾಯಿಂಟ್ಗಳನ್ನ ಇಟ್ಕೊಂಡು. ಅದನ್ನ ಜನ ತೀರ್ಮಾನ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ಆದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಇದಕ್ಕೆ ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲರೂ ಕೂಡ ಈ ಸನ್ನಿವೇಶಕ್ಕೆ ಕಾರಣ ಅಂತ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮಾಡಿದ್ರು ಅಂತ ಯಡಿಯೂರಪ್ಪ, ನಂತರ JDS, ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸುಮ್ಮನೆ ಇದೆ. ಮತ್ತೆ ಈಗ ಮೂವ್ ಮಾಡಿದ್ದು ಎಲ್ಲೋ ಒಂದ್ ಕಡೆ ರೈತರ ಹಿತಕ್ಕಿಂತ ಇವ್ರ ಲೆಕ್ಕಾಚಾರ ಬೇರೆ ಇದ್ದಂಗೆ ಕಾಣ್ತಿದೆ. ಗೊತ್ತಿಲ್ಲ ಇದು ಏನಾಗತ್ತೆ ಅಂತ ಮುಂದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಸಹಿತ ಜೋರು ಮಳೆ ಶುರುವಾಗಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೀವ್ರ ಪರದಾಟ ನಡೆಸುವಂತಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು ಹರಿಯುತ್ತಿರೋದ್ರಿಂದ ಸಂಚಾರ ದಟ್ಟಣೆ ಉಂಟಾಗಿದೆ. ಮುಂದಿನ 3ರಿಂದ 4 ದಿನಗಳ ಕಾಲ ನಗರದಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಸದ್ಯ ಬೆಂಗಳೂರಿನ ಪ್ರಮುಖ ವಲಯಗಳಾದ ಮಲ್ಲೇಶ್ವರಂ, ಶೇಷಾದ್ರಿಪುರಂ, ಸದಾಶಿವನಗರ, ಮೆಜೆಸ್ಟಿಕ್, ರಾಜಾಜಿನಗರ, ವಿಧಾನಸೌಧದ ಸುತ್ತಮುತ್ತಲಿನ ಪ್ರದೇಶಗಳು, KR ವೃತ್ತ, ಶ್ರೀರಾಂಪುರ, ಗಾಂಧಿನಗರ, ವಿಜಯನಗರ, ಹೊಸಹಳ್ಳಿ ಹಾಗೂ ಮಂಜುನಾಥ್ ನಗರ ಸೇರಿದಂತೆ ಸುತ್ತಮುತ್ತಲಿನ ಬಹುತೇಕ ಕಡೆಗಳಲ್ಲಿ ಜಿಟಿ ಮಳೆಯೊಂದಿಗೆ ಆರಂಭವಾದ ವರುಣನ ಅಬ್ಬರ ಈಗ ಜೋರಾಗಿದೆ. ಇನ್ನು ನಗರದ ಇತರೆ ಭಾಗಗಳಲ್ಲೂ ಸಹ ಮಧ್ಯಾಹ್ನದಿಂದಲೇ ಕಗ್ಗತ್ತಲೆಯ ವಾತಾವರಣ ನಿರ್ಮಾಣವಾಗಿದ್ದು ದಟ್ಟ ಮೋಡ ಕವಿದಿದೆ. ಯಾವುದೇ ಕ್ಷಣದಲ್ಲಾದರೂ ಈ ಭಾಗಗಳಲ್ಲಿ ಮಳೆ ಸುರಿಯುವ ಸಾಧ್ಯತೆ ದಟ್ಟವಾಗಿದೆ. ಕಚೇರಿಗಳಿಂದ ಮನೆಗೆ ಮರಳುವ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ಕೊಡಲಾಗಿದೆ. ಮತ್ತೊಂದೆಡೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಬಿತ್ತನೆ ಮಾಡಿ ಮಳೆಗಾಗಿ ಕಾಯ್ತಿದ್ದ ರೈತರು ಈಗ ಕಂಗಾಲಾಗಿದ್ದಾರೆ. ಈ ನಡುವೆ ಹವಾಮಾನ ಇಲಾಖೆಯು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಮಳೆಯ ಮುನ್ಸೂಚನೆ ನೀಡಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಎಂದಿನಿಂದ 2 ದಿನಗಳ ಕಾಲ ರಾಜ್ಯದ ಪ್ರಮುಖ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಉಳಿದ 26 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಕರಾವಳಿ ಮತ್ತು ಮಲೆನಾಡಿನ ಭಾಗಗಳಲ್ಲಿ ವರುಣನ ಅಬ್ಬರ ಜೋರಾಗಿರಲಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ.